ನಮ್ಮಾಳ್ವಾರಾದರು. ಹೀಗೆ 7 ವರ್ಷಗಳಾಗುತ್ತೆ. ಆ ಮಗು ಆ ಹುಣಸೆ ಮರದ ಕೆಳಗೆ ಪದ್ಮಾಸನದಲ್ಲೇ ಕುಳಿತಿರ್ತಾನೆ, ಕಣ್ಣು ತೆರೆಯೋದೇ ಇಲ್ಲ. ಒಮ್ಮೆ ಏನಾಗುತ್ತಂದರೆ, ಶ್ರೀ ವಿಷ್ಣುವಿನ ಸೇನಾಪತಿಯಾದಂತಹ ವಿಶ್ವಕ್ಸೇನರು ಶ್ರೀಮನ್ನಾರಾಯಣನ ಪ್ರೇರಣೆಯಿಂದ ಅಲ್ಲಿಗೆ ಬಂದು ನಮ್ಮಾಳ್ವಾರವರಿಗೆ ಶಂಖ ಹಾಗೂ ಚಕ್ರದ ಮುದ್ರೆಯನ್ನು ಹಾಕ್ತಾರೆ. ನಂತರ ಅವರ ಕಿವಿಯಲ್ಲಿ ರಹಸ್ಯವಾದ ಮಂತ್ರಗಳನ್ನೆಲ್ಲ ಹೇಳ್ತಾರೆ. ನಂತರ ಸಮಸ್ತ ವೇದ ಸಾರವನ್ನು ತಮಿಳಿನಲ್ಲಿ ಅವರಿಗೆ ಉಪದೇಶ ಮಾಡ್ತಾರೆ. ಹೀಗೆ ನಮ್ಮಾಳ್ವಾರವರು ದಿವ್ಯ ಜ್ಞಾನವನ್ನು ಪಡ್ಕೊಳ್ತಾರೆ. ಇದರಲ್ಲಿ ನಾವು ಇನ್ನೊಂದು ವಿಷಯವನ್ನು ಹೇಳಬೇಕು. ಏನು ಅಂದರೆ, ನಮ್ಮಾಳ್ವಾರವರು ಯಾವ ಒಂದು ಹುಣಸೆ ಮರದ ಕೆಳಗಡೆ ಕುಳಿತಿದ್ದಾರೋ ಆ ಹುಣಸೆ ಮರ ಏನಿದೆ ಅದು ಕ್ಷೀರಸಾಗರದಲ್ಲಿ ಶ್ರೀಮನ್ನಾರಾಯಣನನ್ನು ಮಲಗಿರುವಂತಹ ಆದಿಶೇಷ ಇದನ್ನಲ್ಲ, ಆ ಆದಿಶೇಷನ ಅವತಾರ ಅನ್ನೋದು ಒಂದು ಮಾಹಿತಿ. ಹೀಗೆ ಆ ಹುಣಸೆ ಮರದ ಕೆಳಗೆ ಕುಳಿತಂತಹ ನಮ್ಮಾಳ್ವಾರವರು 16 ವರ್ಷಗಳ ಕಾಲ ಹಾಗೆ ಧ್ಯಾನದಲ್ಲಿ ಅಲ್ಲಿ ಕುಳಿತಿರ್ತಾರೆ. ಅವರು ತನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಸಮರ್ಥನಾದಂತಹ ಶಿಷ್ಯನಿಗಾಗಿ ಕಾಯ್ತಾ ಕುಳಿತಿರ್ತಾರೆ. ಹೀಗಿರಬೇಕಾದ್ರೆ ತಿರುಕ್ಕೋಯಿಲೂರು ಅನ್ನೋ ಒಂದು ಪ್ರದೇಶ, ಇಲ್ಲಿ ಮಧುರಕವಿ ಎನ್ನುವ ಒಬ್ಬರು ಜ್ಞಾನಿಗಳಿರ್ತಾರೆ. ಇವರು ಮುಂದೆ ಮಧುರಕವಿ ಆಳ್ವಾರ್ಗಳಾದರು. ಇವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಅವರು ವೇದಗಳನ್ನೆಲ್ಲ ಓದಿ ತಿಳ್ಕೊಂಡಿರ್ತಾರೆ. ಯೋಗಾಭ್ಯಾಸ ಮಾಡಿ ತುಂಬ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ. ಇವರಿಗೆ ದೇವರ ಬಗ್ಗೆ ತಿಳ್ಕೊಬೇಕು ಅಂತ ಅಪಾರವಾದ ಆಸಕ್ತಿ. ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂದರೆ, ಭಾರತದಲ್ಲಿರುವ ಎಲ್ಲ ತೀರ್ಥ ಸ್ಥಳಗಳನ್ನು ನೋಡಬೇಕು ಅಂತ ಒಂದು ದೇಶ ಸಂಚಾರ ಮಾಡ್ತಾರೆ. ಹೀಗೆ ಅವರು ಹಲವಾರು ತೀರ್ಥ ಕ್ಷೇತ್ರಗಳನ್ನು ನೋಡ್ತಾ ನೋಡ್ತಾ ಒಮ್ಮೆ ಅಯೋಧ್ಯೆಗೆ ಬರ್ತಾರೆ. ಅವರು ಅಯೋಧ್ಯೆಯಲ್ಲಿ ಇರಬೇಕಾದ್ರೆ ಒಂದು ರಾತ್ರಿ ಏನಾಗುತ್ತಂದರೆ, ಅವರು ತಮ್ಮ ಹುಟ್ಟೂರಾದಂತಹ ತಿರುಕ್ಕೋಯಿಲೂರು ಕಡೆ ನೋಡಿ ನಮಸ್ಕಾರ ಮಾಡಿ ತಿರುಗ್ತಾರೆ. ಆಗ ದಕ್ಷಿಣದ ದಿಕ್ಕಿನಲ್ಲಿ ಅವರಿಗೆ ಒಂದು ಜ್ಯೋತಿ ಕಾಣುತ್ತೆ. ಅವರು ಅದನ್ನೇ ನೋಡ್ತಾರೆ ಸ್ವಲ್ಪ ಹೊತ್ತು. ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಯಾವುದೋ ಒಂದು ಬೆಟ್ಟದಲ್ಲಿ ಬೆಂಕಿ ಬಿದ್ದಿರಬೇಕು ಅಥವಾ ಯಾವುದೋ ಒಂದು ಕಾಡಿಗೆ ಹೆಚ್ಚಿರಬೇಕು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಅವರು. ಆದರೆ ಮುಂದೆ ಪ್ರತಿದಿನ ಆ ಜ್ಯೋತಿ ಅವ್ರಿಗೆ ಕಾಣ್ತಾ ಇರುತ್ತೆ ರಾತ್ರಿಯಲ್ಲಿ. ಅದು ಬೇರೆ ಯಾರಿಗೂ ಕಾಣ್ತಾ ಇರೋದಿಲ್ಲ, ಇವ್ರಿಗೆ ಮಾತ್ರ ಕಾಣ್ತಾ ಇರುತ್ತೆ. ಇವರು ಸರಿ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅವ್ರು ಏನು ಮಾಡ್ತಾರೆ ಅಂದರೆ, ಅಯೋಧ್ಯೆಯಿಂದ ಹೊರಡ್ತಾರೆ. ಆ ಒಂದು ಜ್ಯೋತಿಯ ದಿಕ್ಕಿನಲ್ಲಿ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ.